ಗುರುಭ್ಯೋ ನಮಃ. ನಾನು ನಿಮ್ಮ ಜನಾರ್ದನಾಚಾರ್ಯ, ಜ್ಯೋತಿಷಿಗಳು. ನಮ್ಮ ಈ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು. ಕೃಷ್ಣಾಷ್ಟಮಿ ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಸೆಪ್ಟೆಂಬರಲ್ಲಿ ಮಕರ ರಾಶಿಯವರಿಗೆ ಒಂಥರ ಜಾಕ್ಪಾಟ್ ಇದ್ದಂಗೆ. ಯಾಕಂತಂದರೆ ಶನಿ, ಕುಜ, ಸೂರ್ಯ, ಬುಧ ಎಲ್ಲ ಒಂದು ಚತುಷ್ಪದ ಗ್ರಹಗಳ ಒಂದು ಸಮಾಗಮನ, ಹಾಗೆ ನಿಮಗೆ ಒಂದು ಗಜಕೇಸರಿ ಯೋಗ ಬರುವಂಥದ್ದು. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. 18ನೇ ತಾರೀಕಿನ ನಂತರ ಶುಕ್ರ ದಶಮಕ್ಕೆ ಬರ್ತಾರೆ. ಸಕಲ ಸೌಭಾಗ್ಯವನ್ನು ತಂದುಕೊಡುವಂತಹ ಗ್ರಹ, ನಿಮಗೂ ಕೂಡ ಸಕಲ ಸೌಭಾಗ್ಯವನ್ನು ಕೂಡ ತಂದುಕೊಡ್ತಾನೆ. ಅದೇ ರೀತಿ 23ನೇ ತಾರೀಕಿನ ನಂತರ ಬುಧ ಅಷ್ಟಮಕ್ಕೆ ಬರುವಂಥದ್ದು. ಬುದ್ಧಿಶಕ್ತಿಯಲ್ಲಿ ವಿಶೇಷ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ನಿಮಗೇನು ಇವಾಗ ಎಲ್ಲರಿಗೂ ಬುದ್ಧಿ ಇರುವಂಥದ್ದೇ, ಆದರೆ ಬುದ್ಧಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇರುವಂಥ ಬುದ್ಧಿಯಲ್ಲಿ ಇನ್ನೂ ಸ್ವಲ್ಪ ಒಂದು ಶಾರ್ಪ್ನೆಸ್ ಜಾಸ್ತಿ ಆಗುವಂಥದ್ದು, ಇನ್ನೂ ತೀಕ್ಷ್ಣತೆ ಜಾಸ್ತಿ ಆಗುವಂಥದ್ದು, ನೀವು ಮಾಡುವಂಥ ಒಂದು ಥಿಂಕಿಂಗಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಬರುವಂಥದ್ದು, ಹಾಗೆ ಆ ಒಂದು ವಿಚಾರದಲ್ಲಿ ಇನ್ನೂ ಉತ್ತುಂಗದ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿಗೆ ಹೊಳೆಯುವಂಥದ್ದು. ಆದರೆ ಒಂದು ಹೇಳ್ತೇನೆ ನಿಮಗೆ, ನಾವು ಶ್ರಮ ಪಡದೆ ಏನೂ ಆಗೋದಿಲ್ಲ. ಲೈಫಲ್ಲಿ ಮನುಷ್ಯ ಆದವನು ಯಾವುದೇ ಒಂದು ಗ್ರಹ ಇರಲಿ, ದೇವರಿರಲಿ, ಭಗವಂತ ಇರಲಿ, ನಾವು ಮಾಡುವಂಥ ಕೆಲಸದಲ್ಲಿ ಆದಷ್ಟು ಎಫರ್ಟ್ ಹಾಕಿದರೆ ಅದಕ್ಕೆ ಉತ್ತಮವಾದಂಥ ಫಲ ಕೊಡ್ತಾನೆ. ಅದರಲ್ಲಿ ಏನು ಸಂಶಯನೇ ಇಲ್ಲ. ಗ್ರಹಗತಿಗಳು ನಾವು ಮಾಡುವಂಥ ಕೆಲಸಕ್ಕೆ ಉತ್ತಮವಾದಂಥ ಫಲ ಕೊಡ್ತದೆ, ಆದರೆ ಗ್ರಹ ಬಂದು ಕೆಲಸ ಮಾಡೋದಿಲ್ಲ, ನಾವೇ ಮಾಡಬೇಕಾಗ್ತದೆ. ಇದು ನೆನಪಿರಲಿ. ಗುರುಬಲ ಇದೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದಾನೆ. ವಿಶೇಷವಾದಂಥ ಒಂದು ಶಕ್ತಿ ಬರ್ತದೆ ನಿಮಗೆ. ಗುರುವಿನ ಸಕಲ ಅನುಗ್ರಹ ಕೂಡ ನಿಮಗಿರ್ತದೆ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಯಶಸ್ಸು, ಅದರ ಬಗ್ಗೆ ಮಾತೇ ಇಲ್ಲ. ನೀವು ಯಾವುದೇ ಒಂದು ಕೆಲಸ ಮಾಡಿ, ಸಣ್ಣ ತರಕಾರಿ ವ್ಯಾಪಾರಿಯಿಂದ ಹಿಡಿದು ನೀವು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಆಗಿರಲಿ, ಒಂದು ಶೇರ್ ಮಾರ್ಕೆಟಿಂಗ್ ಆಗಿರಲಿ, ಅಥವಾ ಯಾವುದೇ ಒಂದು ಕಂಪ್ನಿ ನಡೆಸುವಂಥ ಒಂದು ಓನರ್ಗಳಿಗೂ ಕೂಡ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಈ ಮಂತಲ್ಲಿ ನಿಮ್ಗೆ ಸಿಗ್ತದೆ. ಆದರೆ ನಿಮಗೊಂದು ವಿಶೇಷವಾದಂಥ ಒಂದು ಸೂಚನೆ ಕೊಡ್ತೇನೆ ನಾನು. ನೆಗೆಟಿವ್ ಥಾಟ್, ನಿಮ್ಮ ವೀಕ್ನೆಸ್ಸನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬಿಡಿ ಈ ತಿಂಗಳಲ್ಲಿ. ಇದು ನಿಮಗೆ ತುಂಬ ಮಾರಕವಾಗ್ಬೋದು. ಯಾಕಂತಂದರೆ ಈ ಮಂತಲ್ಲಿ ನೀವು ಒಂದು ಏಳಿಗೆ ಸ್ಥಾನಕ್ಕೆ ಹೋಗಬೇಕಾದ್ರೆ ನಿಮ್ಮ ವೀಕ್ನೆಸ್ಸನ್ನು ಬೇರೆಯವ್ರ ಹತ್ರ ಬಿಟ್ಕೊಟ್ರೆ ಆ ವೀಕ್ನೆಸ್ ನಿಮಗೆ ನಾಳೆ ದಿನ ಶತ್ರುವಾಗಿ ಪರಿಣಾಮ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಅದಕ್ಕೆ ದಯವಿಟ್ಟು ಯಾರು ನಿಮ್ಮ ವೀಕ್ನೆಸ್ಸನ್ನು ಅಥವಾ ನಿಮ್ಮ ನೆಗೆಟಿವ್ ಥಾಟ್ನ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ಯಾಕಂತಂದರೆ ಮಕರ ರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ, ಅಂದರೆ ನಿಮಗೆ ಒಂದು ಮೈಗ್ರೇನ್ ಥರ ಆಗುವಂಥದ್ದು, ಅಥವಾ ಒಂದು ಜ್ವರ ಬರುವಂಥದ್ದು, ಮೈಕೈ ನೋವು, ಸ್ವಲ್ಪ ರಕ್ತಹೀನತೆಗಳು ಕಾಡುವಂಥ ಸಾಧ್ಯತೆಗಳು ಈ ಮಾಸದಲ್ಲಿ ನನಗೆ ಇಲ್ಲಿ ಕಾಣ್ತಾ ಇದೆ. ವಿವಾಹಿತರು ತುಂಬ ಸುಖವಾಗಿ ಸಂಸಾರ ಮಾಡುವಂತಹ ಕಾಲ ಇದು. ಅತ್ಯುತ್ತಮವಾಗಿರ್ತದೆ ನಿಮ್ಮ ದಾಂಪತ್ಯ ಜೀವನ. ಅದೇ ರೀತಿಯಾಗಿ ಅವಿವಾಹಿತರು ಕೂಡ ಮದುವೆ ಯೋಗ ಸಾಧ್ಯತೆ ಇದೆ. ಅದೇ ರೀತಿ ವಿಶೇಷವಾಗಿ ಈ ಡೈವರ್ಸ್ ಆಗಿರುವಂಥವ್ರು, ಅವರಿಗೂ ಕೂಡ ವಿವಾಹ ಯೋಗ ಈ ಮಾಸದಲ್ಲಿ ನಿಮಗಿದೆ. ವಿದೇಶದಿಂದ ಹಣ ಬರುವುದು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡುವಂಥವ್ರು, ಅಂದರೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಮನೆಯಿಂದ ಕೆಲಸ ಮಾಡುವಂಥವ್ರಿಗೆ ವಿದೇಶದಿಂದ ಒಂದು ನೀವು ಅಂದ್ಕೊಂಡಿರೋ ಮಟ್ಟದಕ್ಕಿಂತ ಜಾಸ್ತಿ ಅಮೌಂಟ್ ಬರುವಂಥ ಸಾಧ್ಯತೆಗಳು ಈ ಮಾಸದಲ್ಲಿದೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದ ಒಂದು ಫಲಿತಾಂಶ ಮತ್ತು ಉತ್ತಮವಾದಂಥ ಲಾಭ, ಉತ್ತಮವಾದಂಥ ಒಂದು ಯಶಸ್ಸು ಈ ಮಾಸದಲ್ಲಿದೆ. ಅದಕ್ಕೆ ಈ ರಾಜಕೀಯ ವ್ಯಕ್ತಿಗಳು ಏನಾದರೂ ಇದ್ದರೆ ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನೂ ಸ್ವಲ್ಪ ಚುರುಕುಗೊಳಿಸಿ ನಿಮ್ಮ ಒಂದು ಬಂದಂತಹ ಒಂದು ಈ ದಿನದಲ್ಲಿ ನಿಮ್ಮ ಯಶಸ್ಸನ್ನು ಏನು ಇದೆಯೋ ಅದನ್ನು ನೀವು ಇನ್ನೂ ಭದ್ರ ಮಾಡ್ಕೊಳ್ಳಿ, ಇನ್ನೂ ಉತ್ತುಂಗಕ್ಕೆ ಹೋಗಿ ಅಂದ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮಗೆ. ಭೂಮಿಯ ಕಿರಿಕಿರಿ ದೂರ. ಈ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿರ್ಬೋದು, ಯಾವುದೇ ಒಂದು ನೀವು ರಿಯಲ್ ಎಸ್ಟೇಟಲ್ಲಿ ಯಾವುದೋ ಒಂದು ಸೈಟ್ ಖರೀದಿ ಮಾಡಿರ್ಬೋದು, ಕೆಲವೊಂದಿಷ್ಟು ಕೋರ್ಟ್ಗಳಿಗೆಲ್ಲ ಹೋಗಿರುವಂಥ ವಿಚಾರಗಳನ್ನು ಈ ಮಾಸದಲ್ಲಿ ಕ್ಲಿಯರ್ ಆಗಿ ಹೋಗಿರುತ್ತೆ. ಮತ್ತು ಮುಂದೆ ನಿಮಗೆ ಅದರ ಸಮಸ್ಯೆ ಬರೋದಿಲ್ಲ. 90% ಕ್ಲಿಯರ್ ಆಗುತ್ತೆ. ಈ ಮಕರ ರಾಶಿಯವರಿಗೆ 4 ದಿಕ್ಕಿನಿಂದನೂ ಧನಲಾಭ, ಗಜಕೇಸರಿ ಯೋಗ. ಅಂದರೆ ಇದು ವಿಶೇಷವಾಗಿ ಪ್ರತಿ ತಿಂಗಳು ಬರುವಂಥದ್ದಲ್ಲ. ಈ ಸೆಪ್ಟೆಂಬರ್ ಮಾಸದಲ್ಲಿ ಈ 4 ದಿಕ್ಕಿನಿಂದ ಧನಲಾಭ ಅಂತಂದರೆ ನೀವು ಮಾಡಿರುವಂಥ ಕೆಲಸದ ಮೇಲೆ, ಆಮೇಲೆ ಹಿಂದೆ ಯಾರು ಕೊಡುವಂಥದ್ದಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕಂಪ್ನಿ ಮೇಲೋ ಅಥವಾ ಒಂದು ಶೇರ್ ಮಾರ್ಕೆಟಲ್ಲೋ ಬಂಡವಾಳ ಹಾಕಿರುವಂಥದ್ದು, ಅದು ವಿಶೇಷವಾಗಿ 4 ದಿಕ್ಕಿನಿಂದ, ಈವನ್ ಇನ್ಶೂರೆನ್ಸ್ ಆದರೂ ಬಂತು, 4 ದಿಕ್ಕಿನಿಂದನೂ ನಿಮಗೆ ಒಂದು ಧನಲಾಭ ಆಗುವಂಥ ಸಾಧ್ಯತೆಗಳು 1000ಕ್ಕೆ 1000 ಪಟ್ಟು ಇದೆ. ಮತ್ತು
ಪ್ರಮೋಷನ್ಸ್ ಅಂದರೆ ಈ ಕಂಪ್ನಿಗಳಲ್ಲಿ ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ ಇವರಿಗೆ ಪ್ರಮೋಷನ್ ಆಗುವಂಥದ್ದು ಈ ಮಾಸದಲ್ಲಿ ಕಂಡುಬರ್ತಾ ಇದೆ. ಅದಕ್ಕೆ ನೀವು ಹಾಕಿರುವಂಥ ಎಫರ್ಟು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಈ ಮಾಸದಲ್ಲಿ ನಿಮಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಒಂದು ಸಿಗುವಂತಹ ಸಾಧ್ಯತೆಗಳು ಇದೆ. ಶನಿಯಿಂದ ಉತ್ತಮ ಲಾಭನೇ ಇದೆ. ಯಾಕಂತಂದರೆ ಗುರು ಅಲ್ಲಿ ಸಹಾಯಕ್ಕೆ ನಿಂತಿರೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈ ಕಿರಿಕಿರಿ ಆಗಿರುವಂಥದ್ದು ಮನೆಯಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು ಅದೆಲ್ಲ ಪರಿಹಾರ ಆಗೋಗ್ತದೆ. ಆದಷ್ಟು ಸಹಾಯ ಮಾಡಬೇಕು ನೀವು. ಸಹಾಯ ಅಂತಂದರೆ ಈ ಕೈಲಾಗದಿದ್ದವರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಯಾರೋ ಒಬ್ಬರು ತುಂಬ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ನಿಮ್ಮ ಮಾಡುವಂಥ ಕೆಲಸದಲ್ಲೂ ಅಥವಾ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲೂ ನಿಮಗೆ ಆ ದೇವರು ಭಗವಂತ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡುವಂಥದ್ದು. ಇದರಲ್ಲಿ ಕೋರ್ಟಿನಲ್ಲಿ ಜಯವಾಗುತ್ತದೆ. ಕೋರ್ಟಿನಲ್ಲಿ ಜಯ ಅಂದರೆ ನಾನು ಹೇಳಿದೆ ಇವಾಗಲೇ, ಜಮೀನು ವಿಷಯ ಆಗಿರ್ಬೋದು, ಯಾವುದೇ ಒಂದು ವ್ಯಾಜ್ಯ ಇರ್ಬೋದು, ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶ ಕೋರ್ಟ್ನಿಂದ ಬರುವಂಥದ್ದು, ಅಂದರೆ ಜಯ ನಿಮಗೆ ನಿಮ್ಮ ಕಡೆಗೆ ಒಲ್ಕೊಳ್ಳುವಂಥದ್ದು. ಅದೇ ರೀತಿ ಕುಜ 6ನೇ ಮನೆಯಲ್ಲಿದ್ದಾನೆ. ಕುಜ 6ನೇ ಮನೆಯಲ್ಲಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ, ಒಂದು ಲವಲವಿಕೆಯ ವಾತಾವರಣ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ, ಒಂಥರ ಆ್ಯಕ್ಟಿವ್ ಆಗಿರ್ತೀರ. ಮನೆಯಲ್ಲೂ ಕೂಡ ಒಂಥರ ಹಬ್ಬದ ಸಡಗರ ಥರ ಏನೇ ಒಂದಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಒಂಥರ ಖುಷಿ ವಿಚಾರ ಸಿಗುವಂಥದ್ದು. ಮುಂದೆ ನೋಡೋದಿದ್ರೆ ರಿಟೈರ್ಡ್ಮೆಂಟ್ ಆಗಿ ಮನೇಲಿ ಕೂತ್ಕೊಂಡವರು ಅಥವಾ ರಿಟೈರ್ಡ್ಮೆಂಟ್ ಆಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇರೋರಿಗೂ ಕೂಡ ಈ ಮಾಸ ಅತಿ ಸೂಕ್ತವಾದ ಮಾಸ. ಇವರಿಗೂ ಕೂಡ ಒಳ್ಳೆ ಧನಪ್ರಾಪ್ತಿ ಆಗೋಲಿಕ್ಕೆ ಈ ಸೆಪ್ಟೆಂಬರ್ ತಿಂಗಳು ತುಂಬ ಸಹಾಯವಾಗ್ತದೆ. ಕೆಲವೊಬ್ರು ರಿಟೈರ್ಡ್ಮೆಂಟ್ ಅಂದ್ಕೂಡ್ಲೇ ಅಯ್ಯೋ ನನ್ನ ಮುಗ್ದೇ ಹೋಯಿತು ಹೇಳೋ ಥರ ಕೇಳ್ತಾ ಇರ್ತಾರೆ. ಇಲ್ಲ, ಕೆಲವೊಬ್ರು ರಿಟೈರ್ಡ್ಮೆಂಟ್ ಆದವರು ಬೇರೆ ಕಡೆ ಕೆಲಸ ಮಾಡೋರು ಅಥವಾ ರಿಟೈರ್ಡ್ಮೆಂಟ್ ಪೆನ್ಷನ್ ತಗೊಳ್ತಾ ಇದ್ದಾರೆ ಮನೇಲಿ ಕೂತ್ಕೊಂಡು, ಅವರಿಗೂ ಕೂಡ ಯಾವುದೋ ಒಂದು ಮಾರ್ಗದಿಂದ, ಅಂದರೆ ಅವರು ಮಾಡಿರುವಂಥ ಒಂದು ಇನ್ಶೂರೆನ್ಸಿಂದ ಇರ್ಬೋದು ಅಥವಾ ಯಾವುದೋ ಒಂದು ಶೇರ್ ಮಾರ್ಕೆಟಲ್ಲಿ ಕೆಲವೊಬ್ರು ಹೂಡಿಕೆ ಮಾಡಿರ್ತಾರೆ ಈ ರಿಟೈರ್ಡ್ ಪರ್ಸನ್ಸು, ಅವರಿಗೂ ಕೂಡ ಬೇರೆ ಬೇರೆ ದಿಕ್ಕಿನಿಂದ ಈ ಹಣಕಾಸು ಬರುವಂತಹ ಲಕ್ಷಣಗಳು ಈ ಮಾಸದಲ್ಲಿ ಯಥೇಚ್ಛವಾಗಿದೆ. ಅದೇ ರೀತಿ ಹಣ್ಣು ತರಕಾರಿ ವ್ಯಾಪಾರಿಗಳು, ಅಡಿಕೆ ತೆಂಗು ವ್ಯಾಪಾರಿಗಳು ಹಾಗೂ ರೈತರಿಗೂ ಕೂಡ ವಿಶೇಷವಾದಂಥ ಲಾಭ. ಇದರಲ್ಲಿ ಸ್ಪೆಷಲಿ ನಾನು ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅತ್ಯುತ್ತಮವಾದಂಥ ಒಂದು ಶುಭ ಫಲವನ್ನು ಸಿಗಲಿದೆ. ಲೈಕ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದವರಿದ್ದವರು ಅಥವಾ ಬರೀಲಿಕ್ಕೆ ಹೊರಟು ನಿಂತವರು, ಹಾಗೆ ಇನ್ನು ಪ್ಲ್ಯಾನಿಂಗಲ್ಲಿದ್ದವರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಫಲ ಸಿಗ್ತದೆ. ಅದು ಯಾವ ರೂಪದಲ್ಲಿ ಸಿಗ್ತದೆ ಅಂತ ನಾನು ಇಲ್ಲಿ ನೇರವಾಗಿ ಹೇಳೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿತದೆ. ಆದರೆ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ಗೂ ಕೂಡ ಒಂದು ಉತ್ತಮವಾದಂಥ ಫಲಿತಾಂಶ ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ. ನಿಮಗೆ ಎಲ್ರಿಗೂ ಅಡ್ವಾನ್ಸ್ ಆಗಿ ಗಣೇಶ ಹಬ್ಬ ಹಾರ್ದಿಕ ಶುಭಾಶಯಗಳು ಅಂದ್ಕೊಂಡು ಹೇಳ್ತಾ, ನಿಮ್ಮ ರಾಶಿಯಲ್ಲಿ ಬುಧ ಇರೋದರಿಂದ ಈ ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟು ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಶುಭ ಫಲವನ್ನು ಸಿಗುವಂಥದ್ದು. ಬುಧ ಯಾವತ್ತು ನಿಮ್ಮ ರಾಶಿಗೆ ಬಂದಾಗ ಅದು ಇದೆಲ್ಲ ಸರ್ವೇ ಸಾಮಾನ್ಯ ಧನಾಗಮನ ಆಗುವಂಥದ್ದು. ಹಾಗೆ ಹಾಸ್ಪಿಟಲ್ ಎಂಪ್ಲಾಯಿಗಳು ಅಂತಂದರೆ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹಾಸ್ಪಿಟಲಲ್ಲಿ ಎಂಟೈರ್ A to Z ಯಾವುದೇ ಒಂದು ಎಂಪ್ಲಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಶುಭ ಫಲವನ್ನು ಸಿಗ್ತದೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಅದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕಂಡು ಬಂದರೆ ಸುಬ್ರಹ್ಮಣ್ಯನ ಧ್ಯಾನ ಮಾಡಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಸಣ್ಣ ಪೂಜೆ ಮಾಡುವಂಥದ್ದು ಮಾಡಿದರೆ ಇನ್ನೂ ಹೆಚ್ಚಿನದಾಗಿ ನಿಮಗೆ ಈ ಫಲವನ್ನು ಸಿಗುವಂಥದ್ದು. ವಿಶೇಷವಾಗಿ ಮಕರ ರಾಶಿಯವರಿಗೆ ದಾರಿದ್ರ್ಯದಿಂದ ಹೊರಗಡೆ ಬರುವಂಥ ಒಂದು ಯೋಗ. ದಾರಿದ್ರ್ಯ ಹಿಡಿದವ್ರಿಗೆ ಕೈಯಲ್ಲಿ ಯಾವತ್ತೂ ದುಡ್ಡು ನಿಲ್ಲುವಂಥದ್ದಿಲ್ಲ, ಅಥವಾ ನೀವು ಮಾಡೋವಂಥ ಕೆಲಸ ಅರ್ಧದಲ್ಲಿ ನಿಂತೋಗುವಂಥದ್ದು, ಇದೆಲ್ಲ ದಾರಿದ್ರ್ಯದ ಲಕ್ಷಣಗಳು. ಈ ದಾರಿದ್ರ್ಯ ಯಾವಾಗ ಹೋಗುತ್ತೋ ಆವಾಗ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ. ಆದರೆ ಈ ಮಾಸದಲ್ಲಿ ಇಂತಹ ಕಂಟಕದಿಂದ ನೀವು ಪಾರಾಗ್ತೀರ. ಇಲ್ಲಿ ನೀವು ಈ ಕಂಟಕದಿಂದ ಹೊರಗಡೆ ಬರ್ತೀರ. ನಿಮ್ಮ ಗೌರವ ಮತ್ತು ಪ್ರಸಿದ್ಧಿ ಹೆಚ್ಚಾಗ್ತದೆ. ಈ ಮಕರ ರಾಶಿಯವರು ತುಂಬ ಜನರಿಗೆ ಆಗಿರಬಹುದೇನೋ, ನೀವು ಕಾಮೆಂಟಲ್ಲಿ ತಿಳಿಸಿ ನನಗೆ. ಆ ಥರ ಇದ್ದರೆ ತುಂಬ ಜನರಿಗೆ ತಮ್ಮ ಹತ್ತಿರದ ಜನರಿಂದ, ದಾಯವಾದಿಗಳಿಂದ ಅಥವಾ ನಿಮ್ಮ ರಿಲೇಟಿವ್ಸಿಂದ ತುಂಬ ಅವಮಾನಗಳಾಗಿರುವಂಥದ್ದು. ಈ ಪಾಸ್ಟ್ ಡೇಸ್ ಏನು ಹಿಂದಿನ ದಿನಗಳಲ್ಲಿ ಬಹಳ ಒಂದು ಅವಮಾನಗಳು ಖಂಡಿತವಾಗ್ಲೂ ನಡೆದಿದೆ. ಆ ಅವಮಾನಗಳೆಲ್ಲ ದೂರ ಆಗಿ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂತಹ ಒಂದು ಟೈಮ್ ಇದು. ಅದಕ್ಕೇ ನೀವು ಮಾಡುವಂಥ ಕೆಲಸ ಇನ್ನೂ ಸ್ವಲ್ಪ
ಎಫರ್ಟ್ ಹಾಕಿ ಮಾಡಿ. ಈ ಪ್ರಸಿದ್ಧಿ ಮತ್ತೆ ನಿಮಗೆ ವಾಪಸ್ ಬರುವಂಥದ್ದು. ಶತ್ರುನಾಶ ಅಂತಂದರೆ ಈ ಶತ್ರುನಾಶ ಆದರೆ ತನ್ನಿಂತಾನೇ ಎಲ್ಲನೂ ವಾಪಸ್ ಬರ್ತದೆ. ಶತ್ರುಗಳು ಅಂತಂದರೆ ಈ ಕತ್ತಿ ಕೊಡ್ಲಿ ಕುಟಾರಿ ಹಿಡ್ಕೊಂಡೇ ಬರಬೇಕು ಅಂತಿಲ್ಲ. ಈ ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಲ್ಲ, ಹಿತಶತ್ರುಗಳು. ಈ ಹಿತಶತ್ರುಗಳಿಂದನೇ ಇಂಥದ್ದೆಲ್ಲ ಆಗ್ತದೆ ಬಿಟ್ಟರೆ ಮತ್ತೆ ಯಾರದಿಂದನೂ ಸಾಧ್ಯವೂ ಆಗೋದಿಲ್ಲ ಇಂಥ ಅಪಪ್ರಚಾರ ಮಾಡಲಿಕ್ಕೆ. ಸಕಲ ಕಾರ್ಯಗಳಲ್ಲೂ ಕೂಡ ಜಯ ಸಿಗ್ತದೆ. ನೀವು ಏನೇ ಒಂದು ಕೆಲಸ ಮಾಡಿ, ಯಾವುದೇ ಒಂದು ಕೆಲಸನ ಕೀಳಾಗಿ ನೋಡಬೇಡಿ. ನಾವು ಮಾಡುವಂಥ ಯಾವುದೇ ಒಂದು ಕೆಲಸ ಇರಲಿ, ಅದು ನಾನು ಆ ಕೆಲಸ ಮಾಡ್ತಿದ್ದೀನಿ, ಈ ಕೆಲಸ ಮಾಡ್ತಿದ್ದೀನಿ ಅಂತ ಯಾವತ್ತೂ ಕೀಳಾಗಿ ನೋಡೋಕೆ ಹೋಗಬೇಡಿ. ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸ ಇದ್ದರೂ ಕೂಡ ಅದನ್ನು ಶ್ರದ್ಧೆಯಿಂದ ಮಾಡಿ. ಮುಂದೊಂದು ದಿನ ನಿಮಗೆ ಈ ಶ್ರದ್ಧೆನೇ ಕೀರ್ತಿಯ ಉತ್ತುಂಗಕ್ಕೆ ಏರಿಸ್ತದೆ. ಇದು ನೆನ್ಪಿಟ್ಕೊಳ್ಳಿ ತಾವೆಲ್ಲ. ಖುಷಿ, ಸುಖ, ದುಃಖ ಅದೆಲ್ಲ ಬಂದು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ. ಹಗಲು ಬಂದ ಮೇಲೆ ರಾತ್ರಿ ಬರಲೇಬೇಕು, ರಾತ್ರಿ ಆದಮೇಲೆ ಹಗಲು ಬರಲೇಬೇಕು. ಇದೇ ರೀತಿಯಾಗಿ ಅಲ್ಪ ಸ್ವಲ್ಪ ದುಃಖ ಸುಖ ಅದೆಲ್ಲ ಇರ್ತದೆ. ಅದನ್ನು ನೀವು ಒಂದು ಧೈರ್ಯದಿಂದ ಎದುರಿಸ್ಬೇಕಾಗ್ತದೆ. ಹೆದರ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಸ್ವಲ್ಪ ಧೈರ್ಯದಿಂದ ಎದುರಿಸಿದರೆ ಅದು ಎಂಥದ್ದೇ ಇದ್ದರೂ ಕೂಡ ನಮ್ಮಿಂದ ಸ್ವಲ್ಪ ದೂರನೇ ಸರಿತದೆ ಬಿಟ್ಟರೆ ಮತ್ತೆ ಮುಂದೆ ಬರೋದಿಲ್ಲ. ಹಾಗೆ ಎಲ್ಲನೂ ಒಳ್ಳೆಯದೇ ಹೇಳಿದ್ರು ಗುರೂಜಿಗಳು, ಏನೋ ಬೇರೆ ಏನೋ ಕೆಟ್ಟದ್ದಿಲ್ವೇ ಇಲ್ವಾ ಅಂದ್ಕೊಂಡು. ಕೆಟ್ಟದ್ದಂತ ಯಾವುದೂ ಇಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರುವಂಥ ಒಂದು 2-3 ಪಾಯಿಂಟ್ ಇದೆ. ಮೊದಲನೇದಾಗಿ ವಾಹನ ಚಾಲಕರು ಸ್ವಲ್ಪ ನೋಡಿ ವಾಹನ ಚಲಾವಣೆ ಮಾಡುವಂಥದ್ದು ಅತ್ಯುತ್ತಮ. ಈ ಮಾಸದಲ್ಲಿ ಒಂದು ಮಂಗಳ ಸಂಚಾರ ಇರೋದರಿಂದ ಸ್ವಲ್ಪ ನಿಮಗೆ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ನಿಮ್ಮ ಬೈಕ್ ಆಗಲಿ ಅಥವಾ ನಿಮ್ಮ ಕಾರ್ ಆಗಲಿ ಯಾವುದೇ ಒಂದು ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಓಡಿಸೋದು ತುಂಬ ಒಳ್ಳೆಯದು. ಹಾಗೆ ತಿಂಗಳ ಕೊನೆಯಲ್ಲಿ ಇದೇನು ಇಷ್ಟೊಂದು ಆದಾಯ ಬರ್ತದೆ, 4 ದಿಕ್ಕಿಂದ ಬರ್ತದೆ ಅಂದ್ಕೊಂಡು ನಾನು ಹೇಳಿದ್ದೀನಿ. ಬರ್ತಾ ಇರುವಂತಹ ಆದಾಯ ಸ್ವಲ್ಪ ಕುಂಠಿತ ಆಗ್ಬೋದು. ಅದಕ್ಕೇ ನೀವು ಏನು ಸ್ಟಾರ್ಟಿಂಗಲ್ಲಿ ನನಗೆ ಅಮೌಂಟ್ ಬಂತು ಇನ್ನು ಹೀಗೆ ಬರ್ತಾಯಿದೆ ಅಂದ್ಕೊಂಡು ತಿಳ್ಕೊಂಡು ನೀವು ಒಂಥರ ಆಲಸ್ಯ ಅಸಡ್ಡೆ ಮಾಡಿಕೊಂಡು ಕೇರ್ಲೆಸ್ ಆಗಿದ್ದರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾಕಂತಂದರೆ ಆದಾಯ ಕುಂಠಿತವಾಗುವಂಥ ಸಾಧ್ಯತೆಗಳು ತುಂಬ ಇದೆ. ಎಲ್ಲನೂ ಚೆನ್ನಾಗಿದೆ, ಅದರ ಬಗ್ಗೆ ಮಾತೇ ಇಲ್ಲ. ನೀವು ಖುಷಿಯಿಂದ ಇರ್ತೀರ. ಮುಂದಿನ ದಿನ ನಿಮಗೆ ನಾನೊಬ್ಬ ವ್ಯಕ್ತಿ ಯಾದೇ ಹೇಳುವಂಥ ಒಂದು ಸಂತೋಷ ನಿಮ್ಮ ಮನಸ್ಸಲ್ಲಿ ಸದಾ ಇರ್ತದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.